ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಮ್ಮ ಸ್ಪಿರಿಟ್ ಗೈಡ್ಸ್, ನಮ್ಮ ಗಾರ್ಡಿಯನ್ ಏಂಜಲ್ಸ್ ಅಥವಾ ಜನರಲ್ ಆಗಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಏನು ಹೇಳೋ ಪ್ರಯತ್ನ ಪಡ್ತಿದ್ದಾರೆ, ನಮಗೆ ಅದು ಅರ್ಥ ಆಗ್ತಾ ಇದೆಯಾ, ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ಮೊದಲನೇದಾಗಿ ನನ್ನ ವಾಯ್ಸು ಆವಾಗವಾಗ ಬ್ರೇಕ್ ಆದರೆ ಆವಾಗವಾಗ ನಾನು ಕೆಮ್ತಾ ಇದ್ದರೆ, ದಟ್ ಈಸ್ ಬಿಕಾಸ್ ಐ ಹ್ಯಾವ್ ಥ್ರೋಡ್ ಇನ್ಫೆಕ್ಷನ್. We went to Meghalaya recently, Guwahati, Meghalaya, Kamakya temple and all. So weather change, water change. So ವಾಪಸ್ ಬರೋ ಅಷ್ಟರಲ್ಲಿ ಐ ಹ್ಯಾವ್ ಥ್ರೋಟ್ ಇನ್ಫೆಕ್ಷನ್, ಫೀವರ್. ಸೊ ಇನ್ನೂ ರೆಕವರ್ ಆಗ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋ ಈ ವೀಕ್ ಹಾಕೋದ್ರಲ್ಲಿ ಡಿಲೇ ಆಯಿತು. ಐ ಆಮ್ ಸಾರಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ಇವತ್ತಿನ ರೀಡಿಂಗ್ನ. ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್, ಈ ಆಬ್ಜೆಕ್ಟ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್, ಈ ಆಬ್ಜೆಕ್ಟ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್. ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಆಪ್ಷನ್ ಆಗಿ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಈ ಬಾಸ್ಕೆಟಲ್ಲಿ ಇರೋ ಪಪ್ಪಿ ಮತ್ತು ಆಚೆ ಇರೋ ಪಪ್ಪಿ ನಿಮ್ಮನ್ನು ಅಥವಾ ನಿಮ್ಮ ಒಳ ಮನಸ್ಸನ್ನು ಅಥವಾ ನಿಮ್ಮ ಇನ್ನರ್ ಚೈಲ್ಡ್ ಅಂತ ಏನು ಹೇಳ್ತೀವಿ ಅದನ್ನು ರೆಫರ್ ಮಾಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ನಿಮ್ಮ ಇನ್ನರ್ ವಾಯ್ಸ್ ಅಥವಾ ನಿಮ್ಮ ಇನ್ನರ್ ಚೈಲ್ಡ್ ಬಂದು ವಿ ನೀಡ್ ಅ ಬ್ರೇಕ್ ಅಂತ ಹೇಳ್ತಾ ಇರ್ಬೋದು, ಅಥವಾ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇರ್ಬೋದು, ಅಥವಾ ಐ ನೀಡ್ ಟು ಸ್ಲೋ ಡೌನ್ ಅಂತ ಹೇಳ್ತಾ ಇರ್ಬೋದು. ಐ ಕೆನಾಟ್ ರಶ್, ಇಷ್ಟೊಂದು ರಶ್ ಮಾಡೋಕ್ಕಾಗೋದಿಲ್ಲ, ಐ ನೀಡ್ ಟು ಸ್ಲೋ ಡೌನ್ ಇವಾಗ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ ನಿಮ್ಮ ಆ್ಯಕ್ಚುಯಲ್ ಈ ಅಡಲ್ಟ್ ಸೆಲ್ಫ್ ಬಂದು ನೋ, ವಿ ಹ್ಯಾವ್ ಟು ಪುಷ್, ಅಂದರೆ ನಾವು ಟೈಮ್ ವೇಸ್ಟ್ ಮಾಡೋದಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಪುಷ್ ಫಾರ್ವರ್ಡ್. ಸುಸ್ತಾಗಿದ್ರೂ ಪರವಾಗಿಲ್ಲ, ವಿ ಆರ್ ಗೋಯಿಂಗ್ ಟು ಪುಷ್ ಫಾರ್ವರ್ಡ್ ಅನ್ನೋ ಥರ ಒಂದು ಫೀಲಿಂಗು. ಸೊ ದೆರ್ ಈಸ್ ಅ ಡಿಸ್ಕನೆಕ್ಷನ್ ನಮ್ಮ ಇನ್ನರ್ ವಾಯ್ಸ್ಗೂ ನಮ್ಮ ಅಡಲ್ಟ್ ಅಥವಾ ನಮ್ಮ ರೆಸ್ಪಾನ್ಸಿಬಲ್ ಪರ್ಸ್ನಾಲಿಟಿಗೂ ದೆರ್ ಇಸ್ ಅ ಕೈಂಡ್ ಆಫ್ ಡಿಸ್ಕನೆಕ್ಷನ್ ಇವಾಗ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಈ ರೀಡಿಂಗ್ ಮಾಡ್ತಾ ಇರೋದು ಆ್ಯಕ್ಚುಲಿ ಐ ಕ್ಯಾನ್ ಟೇಕ್ ಅ ಬ್ರೇಕ್. ಈ ರೀಡಿಂಗ್ ಮಾಡಲೇಬೇಕು ಅನ್ನೋವಂಥ ಒಂದು ನೆಸೆಸಿಟಿ ಇಲ್ಲ. ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಾ, ನನಗೆ ಮೈ ಹುಷಾರಿಲ್ಲ, ಐ ನೀಡ್ ಅ ಬ್ರೇಕ್ ಅಂತ ಅಂದಾಗ. ಸೊ ನನ್ನ ಒಳ ಮನಸ್ಸು ಹೇಳ್ತಾ ಇರೋದು ಅಥವಾ ನನ್ನ ಇನ್ನರ್ ಚೈಲ್ಡ್ ಹೇಳ್ತಾ ಇರೋದು, ಗೋ ಟೇಕ್ ಅ ಟ್ಯಾಬ್ಲೆಟ್ ತೊಗೊಂಡು 3 ದಿನ ಮಲ್ಕೊಂಡಿದ್ದಾಗ ಐ ಕ್ಯಾನ್ ಬಿ ಮೋರ್ ಪ್ರೊಡಕ್ಟಿವ್ ಅಂತ ಹೇಳಿ. ಬಟ್ ನನ್ನ ರೆಸ್ಪಾನ್ಸಿಬಲ್ ಸೆಲ್ಫು ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ, ಆ ರೀಡಿಂಗ್ ಪೋಸ್ಟ್ ಮಾಡಲೇಬೇಕು. ಸೊ ಐ ಕ್ಯಾನ್ ಆಫ್ ಪುಷ್ ನಮ್ಮನ್ನು ನಾವು, ಇಲ್ಲ ಇದನ್ನು ಮಾಡಬೇಕು ಅಂತ ಹೇಳಿ. ಸೊ ಈ ಮೆಸೇಜ್ ನಿಮಗೂ ನನಗೂ ಇಬ್ರಿಗೂ ಅನ್ವಯಿಸ್ತಾ ಇರುವಂಥದ್ದು. ಕ್ಯಾನ್ ವಿ ಲಿಸನ್ ನಮ್ಮ ಇನ್ನರ್ ವಾಯ್ಸನ್ನು ಅಥವಾ ನಮ್ಮ ಇನ್ನರ್ ಚೈಲ್ಡ್ ನಮಗೆ ಏನು ಹೇಳ್ತಾ ಇದೆ ಈ ಸಮಯದಲ್ಲಿ. ನಾವು ಎಲ್ಲ ಟೈಮೂ ಎಲ್ಲನೂ ಮಾಡಬೇಕು ಅಂತ ಇಲ್ಲ. ಕೆಲವು ಸಮಯ ನಾವು ಬ್ರೇಕ್ ತೊಗೊಳ್ಬೇಕಾಗತ್ತೆ, ಕೆಲವು ಸಮಯ ರೆಸ್ಟ್ ಮಾಡಬೇಕಾಗತ್ತೆ, ಕೆಲವು ಸಮಯ ನಾವು ಸ್ಲೋ ಮಾಡಬೇಕಾಗತ್ತೆ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ನ. ಕೆಲವು ದಿನ ನಮಗೆ ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಟ್ ಈಸ್ ಓಕೆ ಅಂತ ಹೇಳಿ ನಮಗೆ ನಾವು ಬ್ರೇಕ್ ಕೊಡಬೇಕಾಗತ್ತೆ. ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ಅದರ ಜೊತೆಗೆ ನಮ್ಮ ಬಾಡಿ ಜೊತೆ, ನಮ್ಮ ಇನ್ನರ್ ಸೆಲ್ಫ್ ಜೊತೆ, ನಮ್ಮ ಇನ್ನರ್ ಚೈಲ್ಡ್ ಜೊತೆ ಟ್ಯೂನ್ ಇನ್ ಆಗೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನಿಮ್ಮ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇರೋದು ನಿಮಗೂ, ನಿಮ್ಮ ಮುಖಾಂತರ ನನಗೂ. ಸೊ ದಟ್ ಈಸ್ ದ ಫಸ್ಟ್ ಪ್ರೈಮರಿ ಮೆಸೇಜ್ ನಮಗೆ ಬರ್ತಾ ಇರೋದು ಈ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ವಿ ಅಂಡರ್ಸ್ಟ್ಯಾಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಬಟ್ ಎಲ್ಲ ಟೈಮೂ ನೀವು ಬ್ಯುಸಿಯಾಗಿರೋದಕ್ಕಾಗೋದಿಲ್ಲ. ಕೆಲವು ಸಮಯ ನೀವು ನಿಮ್ಮ ಬ್ಯಾಟ್ರಿನ ರೀಚಾರ್ಜ್ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ. ಕೆಲವು ಸಮಯ ಯು ಪ್ರಾಬಬ್ಲಿ ಇವತ್ತು ಐ ಫೀಲ್ ಲೈಕ್ ಈಟಿಂಗ್ ಐಸ್ ಕ್ರೀಮ್. ಇಡೀ ತಿಂಗಳು ನಾವು ಐಸ್ ಕ್ರೀಮ್ ತಿಂದಿಲ್ಲ ಅಥವಾ ಆ ಚಾಕ್ಲೇಟ್ ತಿಂದಿಲ್ಲ ಬಿಕಾಸ್ ನಾವು ಸ್ಟ್ರಿಕ್ಟ್ ಡಯಟಲ್ಲಿದ್ವಿ. ಒನ್ಸ್ ಇನ್ ಅ ವೈಲ್ ಅದನ್ನು ಸ್ಕಿಪ್ ಮಾಡೋದು, ಒನ್ಸ್ ಇನ್ ಅ ವೈಲ್ ನಿಮಗೆ ಖುಷಿಯಾಗುವಂಥದ್ದು, ಕೆಲವು ಸಲ ಆ ಡಿಸಿಪ್ಲಿನಿಂದ ದೂರ ಬಂದು. ಸೊ ದೆರ್ ಹ್ಯಾಸ್ ಟು ಬಿ ಅ ಬ್ಯಾಲೆನ್ಸ್. ನಮ್ಮ ಇನ್ನರ್ ಚೈಲ್ಡ್ಗೂ ಬೇಕಾಗಿರುವಂಥ ಆ ಫನ್ ಆ್ಯಕ್ಟಿವಿಟೀಸನ್ನು ಮಾಡೋದು, ರೆಸ್ಟ್ ಮಾಡೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಫಸ್ಟ್ ಆಫ್ ಆಲ್ ಬಿಕಾಸ್ ಅಗೇನ್ ಇಟ್ ಕುಡ್ ಬಿ ಹೆಲ್ತ್ ರಿಲೇಟೆಡ್. ಸೊ ನಿಮ್ಮ ಬಾಡಿ ಹೇಳ್ತಾ ಇರ್ಬೋದು ರೆಸ್ಟ್ ಮಾಡಿ ಅಂತ ಹೇಳಿ, ಬಟ್ ಫಿಸಿಕಲಿ ನೋಡಿದಾಗ ರೆಸ್ಟ್ ಮಾಡೋಷ್ಟು ಟೈಮ್ ಇಲ್ಲ ನನಗೆ. ಸೊ ಹಾಗಾಗಿ ಹ್ಯಾವ್ ಟು ಪುಷ್. ನಾನು ಪುಷ್ ಮಾಡಬೇಕು, ನಾನು ಹೋಗಬೇಕು, ನಾನು ಇದನ್ನು ಮಾಡಬೇಕು, ಇವ್ರಿಗೆ ಇದನ್ನು ಕೊಡಬೇಕು, ಇವ್ರಿಗೆ ಇದನ್ನು ಹೇಳಬೇಕು. ಸೊ ಕ್ಯಾನ್ ವಿ ಕೈಂಡ್ ಆಫ್
ಟೇಕ್ ಅ ಬ್ರೇಕ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಗೆ ಹೇಳ್ತಾ ಇರೋದು. ನಮ್ಗೆ ಇದು ಅರ್ಥ ಆಗ್ತಾ ಇದೆಯಾ ಇಲ್ವಾ? ಈ ರೀಡಿಂಗ್ ಮಾಡ್ತಾ ಇದೀವಿ ಅಂದರೆ ನಮ್ಗೆ ಪ್ರಾಬಬ್ಲಿ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ರೀಡಿಂಗ್ ಮುಖಾಂತರ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ದಾರೆ, ಕ್ಯಾನ್ ಯು ಟೇಕ್ ಅ ಬ್ರೇಕ್, ಕ್ಯಾನ್ ಯು ರೆಸ್ಟ್, ಕ್ಯಾನ್ ಯು ಸ್ಲೋ ಡೌನ್, ಕ್ಯಾನ್ ಯು ಚೀಟ್ ನಿಮ್ಮ ಡಯಟಲ್ಲಿ. ಇಟ್ಸ್ ಓಕೆ ಕೆಲವು ಸಲ ನಾವು ಆ ಟ್ರ್ಯಾಕಿಂದ ಸ್ವಲ್ಪ ಈ ಕಡೆ ಬರೋದು. ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ರಿಜಿಡ್ ಆಗಿರೋ ಅಂಥ ಅವಶ್ಯಕತೆ ಇಲ್ಲ. ಸೊ ಹ್ಯಾವ್ ಫನ್, ಪ್ಲೇ, ರಿಲ್ಯಾಕ್ಸ್, ನಿಮ್ಮ ಫೇವ್ರೆಟ್ ಸಾಂಗ್ ಕೇಳೋದು, ಅಥವಾ ನಿಮ್ಮ ಫೇವ್ರೆಟ್ ಡಿಶ್ ಮಾಡ್ಕೊಂಡು ತಿನ್ನೋದು, ಅಥವಾ ನಿಮ್ಮ ಫೇವ್ರೆಟ್ ಐಸ್ ಕ್ರೀಮ್ ಆರ್ಡರ್ ಮಾಡ್ಕೊಳ್ಳೋದು. ಸೊ ಡೂ ಸಮಥಿಂಗ್ ಫನ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಯು ನೀಡ್ ಅ ಬ್ರೇಕ್. ಇವಾಗ ಯು ನಾಟ್ ಪುಷ್, ಇಷ್ಟೊಂದು ನಿಮ್ಮನ್ನು ನೀವು ಪುಷ್ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಬಾಡಿ ಇನ್ನೂ ಬ್ರೇಕ್ ಆಗ್ಬೋದು, ಅಥವಾ ಮೆಂಟಲಿ ನಾವು ಇನ್ನೂ ಎಕ್ಸಾಸ್ಟ್ ಆಗ್ಬೋದು. ನಾವು ಆ್ಯಕ್ಚುಲಾಗಿ ಮಾಡಬೇಕಾಗಿರೋಂಥ ಕೆಲಸಕ್ಕೆ ಬೇಕಾಗಿರೋಂಥ ಮೆಂಟಲ್ ಕೆಪಾಸಿಟಿನ ನಾವು ಈ ಥರ ಪುಷ್ ಮಾಡಿದಾಗ ನಾವು ವೀಕ್ ಮಾಡ್ಕೊಳ್ತೀವಿ. ಸೊ ದಟ್ ಈಸ್ ದ ಪ್ರೈಮರಿ ಮೆಸೇಜ್ ನಮಗೆ ಇವತ್ತಿನ ರೀಡಿಂಗಲ್ಲಿ ಗ್ರೂಪ್ ನಂಬರ್ 1 ನಿಮಗೆ ಬರ್ತಾ ಇರುವಂಥದ್ದು. ಇಟ್ಸ್ ಓಕೆ ಟು ಟೇಕ್ ಅ ಬ್ರೇಕ್ ಅಂತ ಹೇಳಿ. ಓಕೆ, ಇನ್ನೊಂದೇನು ಹೇಳ್ತಾ ಇದ್ದಾರೆ, ನಾವು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ. ಇವ್ರು ಮಾಡ್ತೀನಿ ಅಂತ ಹೇಳಿದ್ರು, ಇವ್ರು ಮಾಡಲಿಲ್ಲ, ಜನರು ನೋಡ್ಬೋದು, ಅಥವಾ ಜನರು ನಮ್ಮನ್ನು ಆಡ್ಕೊಳ್ಬೋದು, ಅಥವಾ ವಾಟ್ ಎವರ್ ಇಟ್ ಈಸ್. ಲೈಕ್ ದಿಸ್ ಈಸ್ ನಾಟ್ ಅ ಕಾಂಪಿಟೇಷನ್. ಎಲ್ಲೂ ಕಾಂಪಿಟೇಷನ್ ಇಲ್ಲ. ಇದು ನಮ್ಮ ಹೆಲ್ತು, ನಮ್ಮ ವೆಲ್ಬೀಯಿಂಗು, ನಮ್ಮ ಲೈಫ್ ಇದು. ಸೊ ಹಾಗಾಗಿ ದೆರ್ ಇಸ್ ನೋ ಕಾಂಪಿಟೇಷನ್ ಹೊರಗಡೆ ಎಲ್ಲೂ. ನಮ್ಮನ್ನು ನಾವು ವಿ ಆರ್ ಕೈಂಡ್ ಆಫ್ ಫೋರ್ಸಿಂಗ್ ಆ್ಯಂಡ್ ಪುಷಿಂಗ್ ಕೆಲವೊಂದು ವಿಚಾರಗಳಲ್ಲಿ. ವಿ ಆರ್ ಬೀಯಿಂಗ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಅಗ್ರೆಸಿವ್ ಕೆಲವೊಂದು ವಿಚಾರಗಳಲ್ಲಿ. ಸೊ ಇಟ್ ಈಸ್ ಓಕೆ ಫಾರ್ ಯು ಟು ಕೈಂಡ್ ಆಫ್ ರೆಸ್ಟ್, ರಿಲ್ಯಾಕ್ಸ್, ಟೇಕ್ ಯೋರ್ ಟೈಮ್. ಅದಾದಮೇಲೆ ಪ್ಲ್ಯಾನ್ ಪ್ರಾಪರ್ಲಿ. ಒನ್ಸ್ ಯು ಫೀಲಿಂಗ್ ರಿಫ್ರೆಶ್ಡ್ ಆ್ಯಂಡ್ ಎನರ್ಜೈಸ್ಡ್ ಅಂತ ಅನ್ನಿಸ್ದಾಗ ದೆನ್ ಗೋ ಫಾರ್ವರ್ಡ್. ಏನು ಬೇಕು ಎಲ್ಲ ಮಾಡಿ, ಯಾರೂ ನಿಮ್ಮನ್ನು ಸ್ಟಾಪ್ ಮಾಡೋದಿಲ್ಲ. ದಿಸ್ ಈಸ್ ನಾಟ್ ಅ ಕಾಂಪಿಟೇಷನ್. ಇವಾಗ ಇದನ್ನು ಮಾಡಲಿಲ್ಲ ಅಂದರೆ ಪ್ರಾಬಬ್ಲಿ ಎಲ್ಲರಿಗೂ ಹೇಳಿದ್ದೀವಿ ನಾವು ಡಯಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಒಂದಿನ ನಾವು ಸ್ಕಿಪ್ ಮಾಡಿದ್ರೆ ಜನರು ನಮ್ಮನ್ನ ನೋಡಿ ಓಕೆ ಇದು ಭಾರಿ ಮಾಡ್ತೀವಿ ಅಂತ ಅಂದರೆ ಏನು ಇವತ್ತು ಮಾಡಲಿಲ್ಲ. ಇಟ್ ಈಸ್ ನಾಟ್ ಅಬೌಟ್ ಹೊರಗಡೆ ಜನರು ಏನು ಹೇಳ್ತಾರೆ ಅಥವಾ ಹೊರಗಡೆ ಏನಾಗ್ತಾ ಇದೆ ಅಂತ ಹೇಳಿ. ದಿಸ್ ಈಸ್ ಅಬೌಟ್ ನಮ್ಮ ವೆಲ್ ಬೀಯಿಂಗು, ನಮ್ಮ ಮೆಂಟಲ್ ಹೆಲ್ತು, ನಮ್ಮ ಫಿಸಿಕಲ್ ಹೆಲ್ತು, ನಮ್ಮ ಎಮೋಷ್ನಲ್ ಹೆಲ್ತು, ನಮಗೆ ನಮ್ಮ ಇನ್ನರ್ ಚೈಲ್ಡಿಗೆ ಬೇಕಾಗಿರುವಂಥ ನರಿಶ್ಮೆಂಟ್, ನಮ್ಮ ಬಾಡಿಗೆ ಬೇಕಾಗಿರುವಂಥ ನರಿಶ್ಮೆಂಟು, ನಮಗೆ ಬೇಕಾಗಿರುವಂಥ ಬ್ರೇಕು, ಎವ್ರಿಥಿಂಗ್, ಪ್ರತಿಯೊಂದು ವಿಚಾರನೂ ನಾವು ಆಪ್ಟಿಮಲಿ ಅಂದರೆ ಹೈಯೆಸ್ಟ್ ಡಿಗ್ರಿನಲ್ಲಿ, ಹೈಯೆಸ್ಟ್ ವೈಬ್ರೇಷನಲ್ಲಿ ನಮಗೆ ಬೇಕಾಗಿರುವಂಥ ಜೀವನನ ನಾವು ರೂಪಿಸ್ಕೊಳ್ಳೋದಕ್ಕೆ ಕೆಲವೊಂದು ಸಲ ನಾವು 3 ಹೆಜ್ಜೆ ಹಿಂದೆ ಹಿಡಬೇಕಾಗಿ ಬರುತ್ತೆ, ಕೆಲವು ಸಲ ಸ್ಲೋ ಆಗಬೇಕಾಗಿ ಬರುತ್ತೆ. ಎಲ್ಲ ಟೈಮನ್ನು ನಾವು ಮುಂದೆನೇ ಹೋಗ್ತಿದ್ರೆ ವಿ ಡೋಂಟ್ ಹ್ಯಾವ್ ಎನಫ್ ಎನರ್ಜಿ. ಸೊ ಈಗ ಸದ್ಯಕ್ಕೆ ನಿಮ್ಮ ಎನರ್ಜಿನ ಕನ್ಸರ್ವ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು, ನಿಮ್ಮನ್ನು ನೀವು ನೋಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಿಮ್ಮ ಲೈಟು ಬ್ರೈಟಾಗಿ ಶೈನ್ ಆಗಬೇಕಂತ ಅಂದರೆ ನಿಮ್ಮ ಬ್ಯಾಟ್ರಿನ ರೀಚಾರ್ಜ್ ಮಾಡ್ಕೊಳ್ಳೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಒಂದ್ಸಲ ನೀವು ವೆನ್ ಯು ಫೀಲಿಂಗ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್, ಫಿಟ್ ಆ್ಯಂಡ್ ಎನರ್ಜೈಸ್ಡ್, ಆಮೇಲೆ ಗೋ ಕಾನ್ಕರ್ ಎಂಟೈರ್ ವರ್ಲ್ಡ್ ನಾವು ವಿನ್ ಮಾಡ್ಕೊಂಡು ಬರ್ಬೋದು ನಾವು. ಅದೇ ಸುಸ್ತಲ್ಲಿ, ಟಯರ್ಡ್ನೆಸ್ಸಲ್ಲಿ ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಇದು ಹೊರಗಡೆ ವಿಚಾರ ಅಲ್ಲ, ಇದು ಕಾಂಪಿಟೇಷನ್ ಅಲ್ಲ. ದಿಸ್ ಈಸ್ ಅಬೌಟ್ ನೀವು ನಿಮಗೆ ಬೇಕಾಗಿರುವಂಥದ್ದನ್ನು ಮಾಡೋದು. ಕೌನ್ಸಿಲ್ ಆಫ್ ಲೈಟ್ ನಮ್ಮ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾರೆ, ಈಗ ಸದ್ಯಕ್ಕೆ ನಮಗೆ ಬೇಕಾಗಿರೋದು ರೆಸ್ಟ್, ರಿಲ್ಯಾಕ್ಸೇಷನ್ ಆ್ಯಂಡ್ ಬ್ರೇಕ್ ಅಂತ ಹೇಳ್ತಾ ಇರೋದು. ಮೇ ಬಿ ಇತ್ತೀಚೆಗೆ ಲೈಫ್ ಪ್ರಾಬಬ್ಲಿ ಸ್ವಲ್ಪ ಟಫ್ ಆಗಿರ್ಬೋದು, ಅಥವಾ ಸ್ವಲ್ಪ ಸೀರಿಯಸ್ ಆಗಿ ಹೋಗಿರ್ಬೋದು ನಮ್ಮ ಜೀವನ. ಅಷ್ಟೊಂದು ಫನ್ ಇಲ್ಲ ನಮ್ಮ ಜೀವನದಲ್ಲಿ. ವಿ ಆರ್ ಕೈಂಡ್ ಆಫ್ ರಶಿಂಗ್ ಆ್ಯಂಡ್ ಪುಷಿಂಗ್ ಆ್ಯಂಡ್ ವಿ ಆರ್ ಡೂಯಿಂಗ್ ಎಷ್ಟೊಂದು ವಿಚಾರಗಳನ್ನ ಒಂದೇ ಸಲ ಮಾಡೋ ಪ್ರಯತ್ನ ಪಡ್ತಿರ್ಬೋದು. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಇವತ್ತಿನ ರೀಡಿಂಗಲ್ಲಿ ಹೇಳ್ತಾ ಇರೋದು, ಇಟ್ ಇಸ್ ಟೋಟ್ಲಿ ಆಲ್ ರೈಟ್. ಎಲ್ಲ ಟೈಮು ನಾವೆಲ್ಲ ಮಾಡಬೇಕಾಗಿಲ್ಲ. ಇಟ್ಸ್ ಓಕೆ ಬ್ರೇಕ್ ತೊಗೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ದಟ್ ಈಸ್ ಆ್ಯಕ್ಚುಲಿ ಹೆಲ್ದಿ ಅಪ್ರೋಚ್. ನಾವು ಆವಾಗವಾಗ ಬ್ರೇಕ್ ತೊಗೊಳ್ಳೋದು ನಮ್ಮ ಪ್ಲ್ಯಾನಿಂದ, ನಮ್ಮ ಐಡಿಯಾಗಳಿಂದ, ನಮ್ಮ ಗೋಲಿಂದ. ಕೆಲವು ಸಲ ನಾವು ಆ ಪ್ರಾಬ್ಲಮಲ್ಲಿ ಅಥವಾ ಸಿಚುವೇಷನಲ್ಲಿ ನಾವು ಹೈಪರ್ ಫೋಕಸ್ ಆಗಿದ್ದಾಗ ಸಲ್ಯೂಷನ್ ಸಿಗೋದಿಲ್ಲ. ಬಿಕಾಸ್ ಆ ಪ್ರಾಬ್ಲಮಿಗೆ ತೀರಾ ಹತ್ತಿರ ಆಗಿರ್ತೀವಿ ನಾವು. ಅಂದರೆ ಕಣ್ಣು ಮುಂದೆ ತೊಗೊಂಡು ಬಂದು ಏನಾದರೂ ಐಟಮ್ ಇಟ್ಟಾಗ ಅದೇನು ಐಟಮ್ ಅಂತ ಕಾಣೋದಿಲ್ಲ. ನಾವು ಐಟಮಿಂದ ನಾವು ಒಂದು 4 ಹೆಜ್ಜೆ ಹಿಂದೆ ಹೋದಾಗ ಮಾತ್ರನೇ ಅದೇನು ಐಟಮ್ ಅಂತ ಹೇಳಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗೋದು. ಸೊ ದಟ್ ಈಸ್ ವಾಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಇವತ್ತಿನ ರೀಡಿಂಗಲ್ಲಿ ಹೇಳ್ತಾ ಇರೋದು. ಇಟ್ ಡಸಂಟ್
ನಿಮ್ಮ ವ್ಯಾಲ್ಯೂನ ಡಿಮಿನಿಷ್ ಮಾಡಲ್ಲ. ನಾವು ಇವತ್ತು ಮಾಡಲಿಲ್ಲ ಅಂದ ಮಾತ್ರಕ್ಕೆ ಯು ಆರ್ ನಾಟ್ ವ್ಯಾಲ್ಯೂಬಲ್ ಅಂತ ಅಲ್ಲ. ಫಾರ್ ಎಕ್ಸಾಂಪಲ್ ನಾನು ಈ ರೀಡಿಂಗ್ ಮಾಡಲಿಲ್ಲ ಅಂದ ಮಾತ್ರಕ್ಕೆ ಐಮ್ ಅ ಬ್ಯಾಡ್ ಯೂಟ್ಯೂಬರ್ ಅಥವಾ ಕಂಟೆಂಟ್ ಕ್ರಿಯೇಟರ್ ಅಂತ ಅಲ್ಲ. ಹೆಲ್ತ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ಲ. ಸೊ ನಮ್ಮ ವ್ಯಾಲ್ಯೂವು ನಾವು ಮಾಡ್ತಾ ಇರೋ ಕೆಲಸಕ್ಕೆ ನಾವು ಲಿಂಕ್ ಮಾಡ್ಕೊಂಡಾಗ ಪ್ರೆಷರ್ ಜಾಸ್ತಿ ಹಾಕ್ಕೊಳ್ತೀವಿ ನಮ್ಮ ಮೇಲೆ ನಾವು. ಸೊ ಹಾಗಾಗಿ ಇಟ್ ಈಸ್ ಓಕೆ. ನಾವು ಬ್ರೇಕ್ ತೊಗೊಂಡಿದ್ದು ಮಾತ್ರಕ್ಕೆ ನಾವು ನಾಟ್ ಕೇಪಬಲ್ ಅಂತ ಅಲ್ಲ. ವಿ ಆರ್ ಆಬ್ಸಲ್ಯೂಟ್ಲಿ ಕೇಪಬಲ್. ಬಟ್ ನಾವು ಹೆಲ್ದಿ ಅಪ್ರೋಚಲ್ಲಿ ನಾವು ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಟೋಟ್ಲಿ ಫೈನ್. ನಿಮ್ಮ ವ್ಯಾಲ್ಯೂ ಎಲ್ಲೂ ಕಡಿಮೆ ಆಗೋದಿಲ್ಲ ನೀವು ಸ್ವಲ್ಪ ಬ್ರೇಕ್ ತೊಗೊಂಡಾಗ. ಜೀವನ ಎಲ್ಲೂ ನಿಂತು ಹೋಗೋದಿಲ್ಲ. ನಾವು 2 ದಿನ ನಾವು ಏನು ಮಾಡ್ದಿರ ರೆಸ್ಟ್ ಮಾಡಿದ್ವಿ ಅಂತ ಅಂದಾಗ, ಅಟ್ಲೀಸ್ಟ್ ನಮಗೋಸ್ಕರ ನಾವು ಕೆಲವು ಸಮಯ ತೊಗೊಂಡಾಗ. ದಿಸ್ ಈಸ್ ಆಬ್ಸಲ್ಯೂಟ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಹೇಳ್ತಾ ಇರೋದು ಇವಾಗ. ಸೊ 4 ಆಫ್ ಸಾರ್ಟ್ಸ್ ಬಂದು ಇಲ್ಲಿ ಈ ವ್ಯಕ್ತಿ ಏನು ಮಾಡ್ತಾ ಇಲ್ಲ. ಎಲ್ಲ ಸಾರ್ಟ್ಸನ್ನು ಮೇಲೆ ನೇತು ಹಾಕ್ಬಿಟ್ಟು ಹಿ ಈಸ್ ಕೈಂಡ್ ಆಫ್ ರೆಸ್ಟಿಂಗ್. ನೆಕ್ಸ್ಟ್ ಬ್ಯಾಟಲಿಗೆ ಹೋಗೋದಕ್ಕೆ ಮುಂಚೆ, ನೆಕ್ಸ್ಟ್ ದಿನಾನ ನಾವು ಹ್ಯಾಂಡಲ್ ಮಾಡೋದಕ್ಕೆ ಮುಂಚೆ, ನೆಕ್ಸ್ಟ್ ಪ್ರಾಬ್ಲಮ್ನ ನಾವು ಟ್ಯಾಕಲ್ ಮಾಡೋದಕ್ಕೆ ಮುಂಚೆ, ನೆಕ್ಸ್ಟ್ ಸಿಚುವೇಶನ್ಗೆ ನಾವು ಎಂಟರ್ ಆಗೋದಕ್ಕೆ ಮುಂಚೆ ವಿ ಆರ್ ಕೈಂಡ್ ಆಫ್ ಟೇಕಿಂಗ್ ಅ ಬ್ರೇಕ್, ರೆಸ್ಟಿಂಗ್, ರಿಲ್ಯಾಕ್ಸಿಂಗ್. ನಮ್ಮ ಎನರ್ಜಿನೆಲ್ಲ ನಾವು ಕನ್ಸರ್ವ್ ಮಾಡ್ಕೊಳ್ತಾ ಇರೋದು ಅಥವಾ ರೀಚಾರ್ಜ್ ಮಾಡ್ಕೊಳ್ತಾ ಇರೋದು, ನಮ್ಮನ್ನು ನಾವು ನೋಡ್ಕೊಳ್ತಾ ಇರೋವಂಥದ್ದು ಇದು. ಸೊ ದಟ್ ಈಸ್ ವಾಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಈಗ ಸದ್ಯಕ್ಕೆ ಹೇಳ್ತಾ ಇರೋದು. ಇಟ್ ಈಸ್ ಟೋಟ್ಲಿ 100% ಫೈನ್. ನೀವು ಬ್ರೇಕ್ ತೊಗೊಂಡಿದ್ದು ಮಾತ್ರಕ್ಕೆ ನೀವು ಯು ಆರ್ ಅ ಬ್ಯಾಡ್ ಪರ್ಸನ್ ಅಥವಾ ಲೇಝಿ. ಇಟ್ ಈಸ್ ಡೆಫಿನೆಟ್ಲಿ ನಾಟ್ ದ್ಯಾಟ್. ನೀವು ಬ್ರೇಕ್ ತೊಗೊಂಡಿದ್ದು ಮಾತ್ರಕ್ಕೆ ಯು ಆರ್ ನಾಟ್ ಲೇಝಿ, ಯು ಆರ್ ಬೀಯಿಂಗ್ ಪ್ರಾಕ್ಟಿಕಲ್. ನೀವು ಪ್ರಾಕ್ಟಿಕಲ್ ಅಪ್ರೋಚಲ್ಲಿ ತೊಗೊಳ್ತಾ ಇರೋದು ಸಿಚುವೇಶನನ್ನು. ಟೆಂಪ್ರೆನ್ಸ್, ಅಗೇನ್ ದಿಸ್ ಇಸ್ ಬ್ಯಾಲೆನ್ಸ್ ಆ್ಯಂಡ್ ಆಲ್ಸೋ ಹೀಲಿಂಗ್. ಕೆಲವ್ರಿಗೆ ಡೆಫಿನೆಟಾಗಿ ಈಗ ಹೀಲಿಂಗಿನ ಅವಶ್ಯಕತೆ ಇದೆ, ಬ್ರೇಕ್ನ ಅವಶ್ಯಕತೆ ಇದೆ, ಬ್ಯಾಲೆನ್ಸ್ನ ಅವಶ್ಯಕತೆ ಇದೆ, ಚೆನ್ನಾಗಿ ನೀರು ಕುಡಿಯೋ ಅವಶ್ಯಕತೆ ಇದೆ, ಹೆಲ್ದಿಯಾಗಿ ಊಟ ಮಾಡೋ ಅವಶ್ಯಕತೆ ಇದೆ. ಕೆಲವೊಂದು ಟಾಕ್ಸಿಕ್ ಜನರಿಂದ ದೂರ ಹೋಗೋ ಅವಶ್ಯಕತೆ ಇದೆ. ಕೆಲವೊಂದು ಟಾಕ್ಸಿಕ್ ಪ್ರೋಗ್ರಾಮ್ಗಳಿಂದ ನಿಮ್ಮನ್ನು ನೀವು ದೂರ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಟಾಕ್ಸಿಕ್ ಸಿಚುವೇಶನ್ಸ್ಗಳಿಂದ ನಿಮ್ಮನ್ನು ನೀವು ರಿಮೂವ್ ಮಾಡಿ ನಿಮ್ಮ ಬೌಂಡ್ರಿ ಒಳಗಡೆ ನೀವಿರೋ ಅವಶ್ಯಕತೆ ಇದೆ. ಸೊ ದಟ್ ಈಸ್ ವಾಟ್ ಇವಾಗ ನಮಗೆ ಸದ್ಯಕ್ಕೆ ಮಾಡಬೇಕಾಗಿರುವಂಥದ್ದು. ಟೇಕ್ ಕೇರ್. ನಿಮ್ಮ ಹೆಲ್ತು, ನಿಮ್ಮ ವೆಲ್ ಬೀಯಿಂಗು, ನಿಮ್ಮ ಫಿಟ್ನೆಸ್ಸು, ನಿಮ್ಮ ಮೆಂಟಲ್ ಹೆಲ್ತು, ಎಮೋಷ್ನಲ್ ಹೆಲ್ತು, ನಿಮ್ಮ ಎನರ್ಜಿ ಲೆವೆಲ್ಲು ಎಲ್ಲದೂ ಬ್ಯಾಲೆನ್ಸ್ ಮಾಡೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವಾಗ. ಸೊ ನೀವು ಅದನ್ನೇ ಇಗ್ನೋರ್ ಮಾಡ್ತಾ ಇರೋದು. ಐ ಥಿಂಕ್ ಈ ಮೆಸೇಜ್ ವೆರಿ ಕ್ಲಿಯರ್ಲಿ ನನಗೂ ಹೇಳ್ತಾ ಇರೋದು. ಇವಾಗ ರೆಸ್ಟ್ ಮಾಡೋದು ಬಿಟ್ಟು ಇವಾಗ ಐ ಆಬ್ಸಲ್ಯೂಟ್ಲಿ ಈ ರೀಡಿಂಗ್ ಮಾಡಿದ್ಮೇಲೆ, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಮಾಡಿದ್ಮೇಲೆ ಐ ಆಮ್ ಗೋಯಿಂಗ್ ಟು ಕ್ರ್ಯಾಶ್ ಬೆಡ್ಡಲ್ಲಿ. ಪ್ರಾಬ್ಲಿ 2 days 3 days ಐ ನೀಡ್ ಅ ಪ್ರಾಪರ್ ರೆಸ್ಟ್ ಇವಾಗ. ಸೊ ಅದನ್ನು ನಾನು ನಿಮಗೆ ಹೇಳಿದಿದ್ರೆ ನೀವು ಡೆಫಿನೆಟಾಗಿ ಅರ್ಥ ಮಾಡ್ಕೊಳ್ತಿದ್ರಿ. ಬಟ್ ನೋ, ನಾವು ವಿ ಆರ್ ವೆರಿ ರೆಸ್ಪಾನ್ಸಿಬಲ್. ವಿಡಿಯೋಗೋಸ್ಕರ ಕಾಯ್ತಿರ್ತಾರೆ. ಸೊ ಯು ಹ್ಯಾವ್ ಟು ಕೈಂಡ್ ಆಫ್ ಪುಷ್ ನಿಮ್ಮನ್ನು ನೀವು. ಬಿಕಾಸ್ ನಾನು ಮಾಡಲಿಲ್ಲ ಅಂತಂದರೆ ಎಲ್ಲರೂ ಏನು ಅಂದ್ಕೊಳ್ತಾರೆ, 2 ದಿನ ಹಾಕ್ತಾರೆ, 1 ವಾರ ಹಾಕಲಿಲ್ಲ. ಸೊ ಯು ಹ್ಯಾವ್ ಯುವರ್ ಓನ್ ಐಡಿಯಾಸ್ ನಿಮ್ಮ ಮೈಂಡಲ್ಲಿ. ಬಟ್ ಆ್ಯಕ್ಚುಲಾಗಿ ಅದು ಆ ಥರ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ಯು ಆಲ್ ಆರ್ ಕೈಂಡ್ ಲವಿಂಗ್ ಹ್ಯೂಮನ್ ಬೀಯಿಂಗ್ಸ್. ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು, ಬಿಕಾಸ್ ಐ ರೀಡ್ ನಿಮ್ಮೆಲ್ಲ ಕಮೆಂಟ್ಸನ್ನು, ಐ ರಿಪ್ಲೈ ನಿಮ್ಮೆಲ್ಲ ಕಮೆಂಟ್ಸ್ಗೆ. ಯು ಆಲ್ ಆರ್ ಸ್ವೀಟ್ ಹಾರ್ಟ್ಸ್. ಸೊ ಕ್ಯಾನ್ ಯು ಬಿ ಆನೆಸ್ಟ್ ನಿಮ್ಮ ಜೊತೆ ನೀವು ಇವಾಗ? ಐ ಆಮ್ ನಾಟ್ ರಿಯಲಿ ಇನ್ ಅ ಗುಡ್ ಮೆಂಟಲ್ ಸ್ಪೇಸ್ ಅಂದರೆ ಕ್ಯಾನ್ ಯು ಬಿ ಆನೆಸ್ಟ್ ನಿಮ್ಮ ಜೊತೆ ನೀವು? ಐ ಆಮ್ ನಾಟ್ ಫೀಲಿಂಗ್ ಗುಡ್ ಅಂತ ಹೇಳಿ, ಇನ್ಸ್ಟೆಡ್ ಆಫ್ ಇಗ್ನೋರಿಂಗ್ ಆರ್ ಪ್ರಿಟೆಂಡಿಂಗ್ ಇಲ್ಲ ಎವ್ರಿಥಿಂಗ್ ಇಸ್ ಫೈನ್ ಅಂತ. ಸೊ ಕ್ಯಾನ್ ಯು ಬಿ ಆನೆಸ್ಟ್ ನಿಮ್ಮ ಜೊತೆ ನೀವು ಆ್ಯಂಡ್ ಟೇಕ್ ಕೇರ್ ಆ ಪರ್ಟಿಕ್ಯುಲರ್ ಸಿಚುವೇಶನ್ನಲ್ಲಿ ನಿಮಗೆ ಬೇಕಾಗಿರುವಂಥ ನರಿಶ್ಮೆಂಟು. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಇವಾಗ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು. ಓಕೆ, ದಿಸ್ ಈಸ್ ಜಸ್ಟ್ ಟೆಂಪ್ರರಿ. ಟೈಮ್ ಬೀಯಿಂಗ್ಗೆ ಇದು ಈ ಸ್ಲೋನೆಸ್ ಇರೋದು. ಯಾಕೆಂದರೆ ಇದು ಬಂದು ಕಂಪ್ಲೀಟಾಗಿ ನಮ್ಮ ಬ್ಯಾಟ್ರಿ ಫುಲ್ ಆಗಿರೋದು. ನಾನು 3 ದಿನ ವೀಡಿಯೋ ಮಾಡಲಿಲ್ಲ ಅಂದರೆ ನೀವು 3 ದಿನ ರೆಸ್ಟ್ ಮಾಡಿಬಿಟ್ರೆ ಪ್ರಪಂಚ ಎಲ್ಲೂ ಮುಳುಗೋಗೋದಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಯಾರೂ ಬಿಟ್ಟು ಹೊಟ್ಟೋಗೋದಿಲ್ಲ, ಏನೂ ಆಗೋದಿಲ್ಲ. ಯು ಜಸ್ಟ್ ನೀಡ್ ಕೈಂಡ್ ಆಫ್ what is the word?
ಪರ್ಮಿಷನ್. ನಮಗೆ ನಾವು ಪರ್ಮಿಷನ್ ಕೊಡಬೇಕಾಗಿರೋದು, ಇಟ್ ಈಸ್ ಓಕೆ, ನನ್ನ ವ್ಯಾಲ್ಯೂ ಇದರಿಂದ ನನ್ನ ವ್ಯಾಲ್ಯೂ ಅಪ್ಗ್ರೇಡು ಆಗೋದಿಲ್ಲ ಅಥವಾ ಡಿಮಿನಿಷ್ ಆಗೋದಿಲ್ಲ, ಇಟ್ ಇಸ್ ಟೋಟ್ಲಿ ಫೈನ್ ಅಂತ. ಬಿಕಾಸ್ ಈ ಎನರ್ಜಿ ಬಂದು ಟೆಂಪ್ರರಿ. ನೀವು ರೀಸೆಟ್ ಮಾಡಿದ್ಮೇಲೆ, ಎನರ್ಜೈಸ್ ಮಾಡಿದ್ಮೇಲೆ, ದಿಸ್ ಇಸ್ ದ ಕಾರ್ಡ್ ಫುಲ್ ಆಗಿರೋದು. ನಮ್ಮ ಕಪ್ಪು ಫುಲ್ ಆಗಿ ಓವರ್ಫ್ಲೋ ಆಗ್ತಿದ್ದಾಗ, ವೆನ್ ಯು ಆರ್ ಫೀಲಿಂಗ್ ಆಬ್ಸಲ್ಯೂಟ್ಲಿ ಹೆಲ್ದಿ, ಫಂಟಾಸ್ಟಿಕ್ ಆ್ಯಂಡ್ ಫುಲ್ ಆಫ್ ಎನರ್ಜಿ, ನಾವು ಏನು ಬೇಕಾದರೂ ಮಾಡ್ಬೋದು. ಅರೆಬರೆ ಎನರ್ಜಿನಲ್ಲಿ ಅಥವಾ ಅರೆಬರೆ ಮೈಂಡ್ ಸೆಟ್ಟಲ್ಲಿ, ಟಯರ್ಡ್ನೆಸ್ಸಲ್ಲಿ ನಾವು ಆ್ಯಕ್ಚುಲಿ ಮಾಡಬೇಕಾಗಿರೋ ಕೆಲಸನೂ ಎಫೆಕ್ಟಿವ್ ಆಗಿ ಪರ್ಫೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ. ತಪ್ಪುಗಳು ಮಾಡ್ಬೋದು, ಅನ್ನೆಸೆಸರಿ ಎರರ್ಸ್ಗಳು ಮಾಡ್ಬೋದು. ಸೊ ದಟ್ ಈಸ್ ವಾಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವಾಗ ಹೇಳ್ತಾ ಇರೋದು. ದಿಸ್ ಇಸ್ ಟೆಂಪ್ರರಿ. ಈ ಎನರ್ಜಿ ಶಿಫ್ಟ್ ಆದಮೇಲೆ ಯು ಪ್ಲೀಸ್ ಗೋ ಡೂ, ಇಡೀ ವರ್ಲ್ಡನ್ನ ಕಾನ್ಕರ್ ಮಾಡಿ, ಇಡೀ ವರ್ಲ್ಡನ್ನ ವಿನ್ ಮಾಡಿ. ಬಟ್ ಆ್ಯಸ್ ಆಫ್ ನೌ ಟೇಕ್ ಕೇರ್ ನಿಮ್ಮ ಎನರ್ಜಿ ಲೆವೆಲ್ನ. ಪೇಜ್ ಆಫ್ ವಾನ್ಸ್ ಬಂದು ದಿಸ್ ಇಸ್ ನಮ್ಮ ಎನರ್ಜಿ ಬಂದು ಪೇಜ್ ಲೆವೆಲಲ್ಲಿದೆ ಅಂತ ಅಂದರೆ, ಈಗ ನಮ್ಮ ಬ್ಯಾಟ್ರಿ ಬಂದು ಪ್ರಾಬಬ್ಲಿ 20% ಇವಾಗ. ಸೊ ಇವಾಗ ನಾವು ಮಾಡಬೇಕಾಗಿರೋದು, ಇಟ್ ಈಸ್ ಓಕೆ, ಸ್ಲೋ ಡೌನ್ ಮಾಡಿ ನಮ್ಮ ಎನರ್ಜಿನ ಫುಲ್ಲು 100% ಬ್ಯಾಟ್ರಿ ರೀಚಾರ್ಜ್ ಮಾಡಿದ್ಮೇಲೆ ದೆನ್ ಡೂ ವಾಟ್ ಎವರ್ ಯು ವಾಂಟ್. ಏನು ಬೇಕೋ ಅದಾದಮೇಲೆ ರಶ್, ಪುಷ್, ರನ್, ಡೂ ವಾಟ್ ಎವರ್. ಬಟ್ ಆ್ಯಸ್ ಆಫ್ ನೌ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ನಿಮ್ಮ ಹೆಲ್ತ್ನ, ನಿಮ್ಮ ವೆಲ್ಬೀಯಿಂಗ್ನ, ನಿಮ್ಮ ಓವರಾಲ್ ಎನರ್ಜಿ ಲೆವೆಲನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡೋದು. ಇನ್ನು ಕೆಲವ್ರಿಗೆ ದಿಸ್ ಈಸ್ ಅಬೌಟ್ ಜೀವನದಲ್ಲಿ ತುಂಬ ಸೀರಿಯಸ್ ಆಗಿ ಹೋಗಿದ್ದೀವಿ, ಯು ಹ್ಯಾವ್ ಟು ಕೈಂಡ್ ಆಫ್ ಲಿಸನ್. ನಿಮ್ಮ ಇನ್ನರ್ ಚೈಲ್ಡ್ಗೆ ಬೇಕಾಗಿರುವಂಥ ಫನ್ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು. ಡೋಂಟ್ ಬಿ ಸೋ ಸೀರಿಯಸ್, ಟೇಕ್ ಕೇರ್, ಹ್ಯಾವ್ ಸಮ್ ಫನ್, ಟೇಕ್ ಅ ಬ್ರೇಕ್. ಓಕೆ, ಸೊ ಅದು ಇಂಪಾರ್ಟೆಂಟ್ ಮೆಸೇಜು ನಿಮ್ಮ ಈ ಗ್ರೂಪಲ್ಲಿ. ಐ ಥಿಂಕ್ ಇದು ನನ್ನ ಗ್ರೂಪ್ನು ಕೂಡ. ಐ ಡೆಫಿನೆಟ್ಲಿ ನೀಡ್ ಬ್ರೇಕ್ ಆ್ಯಂಡ್ ರೆಸ್ಟ್. ಓಕೆ, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಗೆ ಇಷ್ಟ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 1, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು ಆಲ್. ಬಾಯ್. ನಂಬರ್ 2, ನೀವು ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಸೊ ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು ನಿಮ್ಮ ಮೈಂಡ್ ಒಳಗಡೆ ನಡೀತಾ ಇರೋ ಆ್ಯಕ್ಟಿವಿಟೀಸ್ನ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಏರಿಯಾನಲ್ಲಿ, ಪ್ರಾಬಬ್ಲಿ ಬಿಸ್ನೆಸ್ ಇರ್ಬೋದು ಅಥವಾ ವಾಟ್ ಎವರ್, ಒಂದು ಪರ್ಟಿಕ್ಯುಲರ್ ಆಗಿರೋ ಏರಿಯಾನಲ್ಲಿ ನಿಮ್ಮ ಮೈಂಡಲ್ಲಿ ಪದೇ ಏನಾದರೂ ರಿಪೀಟ್ ಆಗ್ತಾ ಇರ್ಬೋದು. ಇದನ್ನು ಮಾಡಬೇಕು ಅಥವಾ ಇದನ್ನು ಈ ರೀತಿ ಅಪ್ರೋಚ್ ಮಾಡಬೇಕು ಅಥವಾ ಯಾವುದಾದ್ರೂ ಹೊಸ ಐಡಿಯಾ ಇರ್ಬೋದು. ಅಥವಾ ಜನರಲ್ ಆಗಿ ದೇರ್ ಈಸ್ ಅ ಡಾಮಿನೆಂಟ್ ಥಾಟ್ ನಿಮ್ಮ ಮೈಂಡಲ್ಲಿ ನಡೀತಾ ಇರೋದು ವಿಚ್ ಫೀಲ್ಸ್ ವೆರಿ ಇಂಪಾರ್ಟೆಂಟ್ ಈ ಮೊಮೆಂಟಲ್ಲಿ. ಬಟ್ ನಾವು ಅದನ್ನು ಡೌಟ್ ಪಡ್ತಾ ಇರ್ಬೋದು ಅಥವಾ ಸೆಕೆಂಡ್ ಗೆಸ್ ಮಾಡ್ತಾ ಇರ್ಬೋದು, ಅಥವಾ ಎಲ್ಲರಿಗೂ ಕೇಳ್ತಾ ಇರೋದು ಬೇರೆಯವ್ರು ಏನಂತಾರೆ ಇದ್ರ ಬಗ್ಗೆ ಅಂತ ಹೇಳಿ ಎಷ್ಟೊಂದು ಜನದ ಒಪಿನಿಯನ್ಸ್ಗಳು ತಗೊಳ್ತಾ ಇರೋದು. ಅಥವಾ ಯು ಆರ್ ಜನರಲಿ ಸಿಟ್ಟಿಂಗ್ ಆ ಐಡಿಯಾ ಮೇಲೆ, ಅಥವಾ ಯು ಆರ್ ನಾಟ್ ಕೈಂಡ್ ಆಫ್ ಪೇಯಿಂಗ್ ಅಟೆನ್ಷನ್ ಈ ಪರ್ಟಿಕ್ಯುಲರ್ ನಿಮ್ಮ ಮೈಂಡಲ್ಲಿ ನಡೀತಾ ಇರೋ ವಿಚಾರದ ಮೇಲೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಪೇ ಅಟೆನ್ಷನ್ ಆ ಪರ್ಟಿಕ್ಯುಲರ್ ಐಡಿಯಾಗೆ, ವಿಷನ್ಗೆ, ಅಥವಾ ಆ ಥಾಟ್ ಪ್ರಾಸೆಸ್ಸು ನಿಮ್ಮ ಮೈಂಡಲ್ಲಿ ಯಾವುದು ಡಾಮಿನೆಂಟ್ ಆಗಿ ನಡೀತಾ ಇದೆ. ಇಟ್ ಫೀಲ್ಸ್ ಲೈಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವಾಗ ಆ ಪರ್ಟಿಕ್ಯುಲರ್ ಥಾಟ್ ಪ್ರಾಸೆಸ್ನ ನೀವು ಅಡ್ರೆಸ್ ಮಾಡೋದು. ಮೇ ಬಿ ಅದರಿಂದ ನಿಮಗೆ ಕ್ಲಾರಿಟಿ ಬರ್ಬೋದು, ಅಥವಾ ಡೆಸಿಷನ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡ್ಬೋದು, ಅಥವಾ ಐಡಿಯಾನಲ್ಲಿ ನಿಮಗೆ ಬೇಕಾಗಿರೋ ಬ್ರೇಕ್ ಥ್ರೂ ಸಿಗ್ಬೋದು. ದೇರ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಮೈಂಡಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರೋದು, ವಿಚ್ ಯು ಹ್ಯಾವ್ ಟು ಪೇ ಅಟೆನ್ಷನ್ ಅಂತ ಹೇಳಿ ಬೋಲ್ಡಾಗಿ ಅಂಡರ್ಲೈನ್ ಮಾಡಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಅದು ನಿಮ್ಮ ಇನ್ನರ್ ವಾಯ್ಸು ಅಥವಾ ನಿಮ್ಮ ಇಂಟ್ಯೂಷನು ಅಥವಾ ನಿಮ್ಮ ಹೈಯರ್ ಬೀಯಿಂಗ್ಸ್ ಬಂದು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಈ ಪರ್ಟಿಕ್ಯುಲರ್ ಐಡಿಯಾ ಅಥವಾ ಈ ಪರ್ಟಿಕ್ಯುಲರ್ ವಿಷನನ್ನು ನಿಮ್ಮ ಲೈಫಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಅಥವಾ ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಈಗ ಸದ್ಯಕ್ಕೆ. ಫಾರ್ ಎಕ್ಸಾಂಪಲ್, ಬಿಕಾಸ್ ಐ ಹ್ಯಾವ್ ಹೆಲ್ತ್ ಇಶ್ಯೂಸ್, ಮೇ ಬಿ ಹೆಲ್ತ್ ಫೋರ್ಫ್ರಂಟಲ್ಲಿ ನನಗೆ ಕೈಂಡ್ ಆಫ್ ಮೆಸೇಜಸ್ ಬರ್ತಾ ಇರೋದು ಅಂತ ಅಂದ್ಕೊಳ್ತೀನಿ. ಲೆಟ್ಸ್ ಎ ಫಾರ್ ಎಕ್ಸಾಂಪಲ್, ನಿಮ್ಮ ಹೆಲ್ತ್ ಈಸ್ ನಾಟ್ 100%. ನಿಮ್ಮ ಮೈಂಡಲ್ಲಿ ಹೇಳ್ತಾ ಇದೆ, ಇವ್ರಿಗೆ ಕಾಲ್ ಮಾಡಿದರೆ ಅವ್ರಿಗೆ ಗೊತ್ತಿರೋಂಥ ಡಾಕ್ಟ್ರು ಪ್ರಾಬಬ್ಲಿ ಈಸ್ ಬೆಸ್ಟ್. ಬಟ್ ನೀವು ಅದನ್ನು ಡೌಟ್ ಪಡ್ತಾ ಇರೋದು, ಇಲ್ಲೇ ಕ್ಲಿಯರ್ ಆಗಲಿಲ್ಲ ಅಂದರೆ ಅವ್ರ ಹತ್ರ ಹೋದರೆ ಎಲ್ಲಿ ಕ್ಲಿಯರ್ ಆಗುತ್ತೆ, ಇಲ್ಲೇ ಆಗಲಿಲ್ಲ ಅಂದರೆ ಬೇರೆ ಡಾಕ್ಟ್ರಿಗೆ ಏನು ಅರ್ಥ ಆಗುತ್ತೆ. ಬಟ್ ದೆರ್ ಇಸ್ ಸಮಥಿಂಗ್ ನಾವೀಗ ಅಟೆನ್ಷನ್ ಕೊಡಬೇಕಾಗಿರೋದು. ನಮ್ಮ ಇಂಟ್ಯೂಷನ್ನು ಮತ್ತು ನಮ್ಮ ಇನ್ನರ್ ವಾಯ್ಸು ನಮಗೆ ಕರೆಕ್ಟಾಗಿರೋಂಥ ಡೈರೆಕ್ಷನ್ಗೆ ನಮ್ಮನ್ನ ಪುಷ್ ಮಾಡ್ತಾ ಇರೋದು. ಸೊ ಪೇ ಅಟೆನ್ಷನ್ ಈ ಪರ್ಟಿಕ್ಯುಲರ್ ಥಾಟ್ ಪ್ರಾಸೆಸ್ಗೆ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನಿಮಗೆ ಗ್ರೂಪ್ ನಂಬರ್ 2. ಸೊ ಲಿಸನ್ ಟು ಯುವರ್ ವಾಯ್ಸ್, ಇನ್ನರ್ ವಾಯ್ಸ್.
ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನು, ನಿಮ್ಮ ಇನ್ನರ್ ವಾಯ್ಸು, ಮತ್ತು ನಿಮ್ಮ ಇಂಟ್ರೆಸ್ಟು, ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟು ತುಂಬ ಇಂಪಾರ್ಟೆಂಟು. ಹೊರಗಡೆ ಜನರು ಏನು ಹೇಳ್ತಿದ್ದಾರೆ, ಅವ್ರ ಒಪಿನಿಯನ್ಸ್ ಏನು, ಅವ್ರ ಪ್ರಕಾರ ಈ ಐಡಿಯಾ ಯಾವ ಥರ ಇರಬಹುದು. ಸೊ ಇಟ್ ಈಸ್ ನಾಟ್ ಅಬೌಟ್ ಅದರ್ಸ್, ಹೊರಗಡೆ ವಿಚಾರ ಅಲ್ಲ, ಹೊರಗಡೆ ಜನರಲ್ಲ, ಇಟ್ ಈಸ್ ಅಬೌಟ್ ಯು. ನಿಮ್ಮ ಮೈಂಡಲ್ಲಿ ನಡೀತಾ ಇರೋವಂಥ ವಿಚಾರ ಇದು. ನಿಮಗೆ ಮಾತ್ರನೇ ಅರ್ಥ ಆಗುವಂಥದ್ದು, ನಿಮಗೆ ಮಾತ್ರನೇ ಇದು ಸೆನ್ಸ್ ಮಾಡುವಂಥದ್ದು. ಇಟ್ ಓನ್ಲಿ ಮೇಕ್ ಸೆನ್ಸ್. ನಿಮಗೆ ಮಾತ್ರನೇ ಇದು ಕರೆಕ್ಟಾಗಿ ಫಿಟ್ ಆಗುವಂಥ ಒಂದು ಐಡಿಯಾ ಅಥವಾ ವಿಷನ್ ಇದು. ಸೊ ಪೇ ಅಟೆನ್ಷನ್ ಈ ಪರ್ಟಿಕ್ಯುಲರ್ ಐಡಿಯಾಗೆ, ಥಾಟ್ ಪ್ರಾಸೆಸ್ಗೆ, ಆರ್ ವಾಟ್ ಎವರ್ ದಿಸ್ ಪರ್ಟಿಕ್ಯುಲರ್ ವಿಚಾರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತನ್ನು ರೀಡಿಂಗಲ್ಲಿ ಹೈಲೈಟ್ ಮಾಡ್ತಾ ಇರೋದು. ಸೊ ಡೋಂಟ್ ಡೌಟ್ ಸೋ ಮಚ್ ನಿಮ್ಮ ಇನ್ನರ್ ವಾಯ್ಸನ್ನು. ಮ್ಯಾಕ್ಸಿಮಮ್ ಏನಾಗ್ಬೋದು, ಪ್ರಾಬಬ್ಲಿ ಅವ್ರಿಗೆ ಕಾಲ್ ಮಾಡ್ತೀವಿ, ಕಾಂಟ್ಯಾಕ್ಟ್ ಮಾಡ್ತೀವಿ, ಇಟ್ ಮೇ ನಾಟ್ ವರ್ಕ್ ಅಲ್ಲ. ಮ್ಯಾಕ್ಸಿಮಮ್ ದಟ್ ಈಸ್ ವಾಟ್ ಹ್ಯಾಪನ್ಸ್. ವಾಟ್ ಇಫ್ ಇಟ್ ವರ್ಕ್ಸ್? ವಾಟ್ ಇಫ್ ದಟ್ ಈಸ್ ದ ಆನ್ಸರ್? ವಾಟ್ ಇಫ್ ದಟ್ ಈಸ್ ದ ಸೊಲ್ಯೂಷನ್? ವಾಟ್ ಇಫ್ ದಟ್ ಈಸ್ ದಿ ಗೋಲ್ಡನ್ ಐಡಿಯಾ? ರೈಟ್? ಸೊ ಪೇ ಅಟೆನ್ಷನ್ ಆ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ, ಆ ಥಾಟ್ ಪ್ರಾಸೆಸ್ ಬಗ್ಗೆ. ದೆರ್ ಇಸ್ ಸಮಥಿಂಗ್ ವೆರಿ ಪ್ರೆಷಸ್ ಆರ್ ಇಂಪಾರ್ಟೆಂಟ್ ಆರ್ ವ್ಯಾಲ್ಯೂಯಬಲ್ ಈ ಸಮಯದಲ್ಲಿ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರುವಂಥದ್ದು. ಕೆಲವ್ರಿಗೆ ಐ ಡೋಂಟ್ ನೋ, ಮೇ ಬಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ ಹೇಳಿ ನಿಮ್ಮ ಐಡಿಯಾ ಅನ್ನಿಸ್ತಾ ಇರ್ಬೋದು. ನಿಮ್ಮ ಡ್ರೆಸ್ಸಿಂಗ್ ಚೇಂಜ್ ಮಾಡಬೇಕು ಅಂತ ಹೇಳಿ ಅನ್ನಿಸ್ತಾ ಇರ್ಬೋದು. ಅಥವಾ ಯಾವುದಾದ್ರೂ ಲೈಫ್ ಕೋಚಿಂಗ್ ಕ್ಲಾಸಸ್ಗೆ ಸೇರ್ಕೊಳ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇರ್ಬೋದು. ಮೋಟಿವೇಶನು, ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಅನ್ನಿಸ್ತಾ ಇರ್ಬೋದು. ದೆರ್ ಈಸ್ ದಿಸ್ ಕೀ ಎಲಿಮೆಂಟ್. ಇವಾಗ ದ ಕೀ ಇನ್ಫಾರ್ಮೇಷನ್ ನಿಮ್ಮ ಮೈಂಡಲ್ಲಿ ಇಂಪಾರ್ಟೆಂಟಾಗಿ ನಡೀತಾ ಇರೋದು, ವಿಚ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಕೆಲವ್ರಿಗೆ ಇದು ಲೈಫ್ ಸ್ಟೈಲ್, ಡೆಫಿನೆಟ್ ಆಗಿ ದಿಸ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ನಿಮ್ಮ ಲೈಫ್ ಸ್ಟೈಲು, ಡೈಲಿ ಹ್ಯಾಬಿಟ್ಸು, ಡೈಲಿ ರೂಟೀನು. ಫಾರ್ ಎಕ್ಸಾಂಪಲ್, ನಿಮ್ಮ ಬಾಡಿ ಡೇರಿನ ಪ್ರಾಸೆಸ್ ಮಾಡ್ತಾ ಇಲ್ಲ. ಡೇರಿ ಅಂದರೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಮಿಲ್ಕು, ಕರ್ಡು, ಪನ್ನೀರು. ಸೊ ಕೆಲವ್ರ ಬಾಡಿಗೆ ಅದಾಗೋದಿಲ್ಲ. ಇಟ್ ಕೈಂಡ್ ಆಫ್ ಕ್ರಿಯೇಟ್ಸ್ ಲಾಟ್ ಆಫ್ ಇನ್ಫೆಕ್ಷನ್ ನಮ್ಮ ಒಳಗಡೆ. ಸೊ ಪ್ರಾಬಬ್ಲಿ ನಿಮ್ಮ ಬಾಡಿ ನಿಮಗೆ ಹೈಲೈಟ್ ಮಾಡ್ತಾ ಇರೋದು, ಆ ಹಾಲು ಅಥವಾ ಮೊಸರು ಇದೆಲ್ಲ ನಮ್ಮ ಬಾಡಿಗೆ ಹೋಗ್ತಾ ಇಲ್ಲ. ಕ್ಯಾನ್ ವಿ ಕೈಂಡ್ ಆಫ್ ನಮ್ಮ ಡಯಟಿಂದ ಅದನ್ನು ಎಲಿಮಿನೇಟ್ ಮಾಡಿದ್ರೆ ಪ್ರಾಬಬ್ಲಿ ನಮ್ಮ ಹೆಲ್ತ್ ಇಂಪ್ರೂವ್ ಆಗ್ಬೋದು ಅಂತ ಅನ್ನಿಸ್ತಾ ಇರ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ ಆನ್ ಎಕ್ಸಾಂಪಲ್. ಸೊ ದಟ್ ಈಸ್ ರಿಲೇಟೆಡ್ ಟು ನಿಮ್ಮ ಲೈಫ್ ಸ್ಟೈಲನ್ನು, ನಿಮ್ಮ ಡಯಟ್ ರಿಲೇಟೆಡು, ವಿಚ್ ಈಸ್ ದ ಕೀ ಕಾಂಪೊನೆಂಟ್ ಅಥವಾ ಕೀ ಇನ್ಫಾರ್ಮೇಷನ್ ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಪೇ ಅಟೆನ್ಷನ್ ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರೋದು. ನಿಮ್ಮ ಬಾಡಿ ಈಸ್ ಗಿವಿಂಗ್ ಸಮ್ ಕೈಂಡ್ ಆಫ್ ಮೆಸೇಜ್. ಕೆಲವರಿಗೆ ಡೆಫಿನೆಟ್ ಆಗಿ ನಿಮ್ಮ ಬಾಡಿ ಏನೋ ಹೇಳೋ ಪ್ರಯತ್ನ ಪಡ್ತಿದೆ. ಪೇ ಅಟೆನ್ಷನ್ ಆ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ, ಬಿಕಾಸ್ ದಟ್ ಈಸ್ ದ ಕೀ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿರೋದು ನಿಮ್ಮ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಲೈಫನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಇನ್ ಜನರಲ್ ಕ್ವಾಲಿಟಿ ಆಫ್ ಯುವರ್ ಲೈಫನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ರೈಟ್? ಸೊ ದಟ್ ಈಸ್ ದ ಪ್ರೈಮರಿ ಮೆಸೇಜಸ್ ಅಥವಾ ಇನ್ಫಾರ್ಮೇಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈಗ ಸದ್ಯಕ್ಕೆ ಕೊಡ್ತಾ ಇರುವಂಥದ್ದು. ಕೆಲವ್ರಿಗೆ ಗ್ರೂಪ್ ನಂಬರ್ 2, ಐ ಡೋಂಟ್ ನೋ, ನಿಮ್ಮ ಮನೆಯಲ್ಲಿ ನೀವು ಈ ಸೋಫಾ, ಮಂಚ ಇದನ್ನೆಲ್ಲ ಮೂವ್ ಮಾಡೋದನ್ನು ತೋರಿಸ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಕೆಲವ್ರಿಗೆ ಮೂವ್ ಮಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು. ಕೆಲವ್ರಿಗೆ ರೀಡೆಕೋರೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು. ಪ್ರಾಬಬ್ಲಿ ದಟ್ ಈಸ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಇವಾಗ ನಿಮ್ಮ ಮನೆಯ ಎನರ್ಜಿನ ಶಿಫ್ಟ್ ಮಾಡೋದಕ್ಕೆ. ಸ್ಟ್ಯಾಗ್ನೆಂಟ್ ಆದಾಗ ಮನೆ ಎನರ್ಜಿ, ಈ ಥರ ಮನೆಯಲ್ಲಿ ಕೆಲವೊಂದು ಐಟಮ್ಸ್ನ ಮೂವ್ ಮಾಡಿದಾಗ ಎನರ್ಜಿ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ, ಮನೆಯ ಎನರ್ಜಿ ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫೆಂಗ್ಶುಯಿ ಪ್ರಕಾರ ಐ ಡೋಂಟ್ ನೋ 50 ಐಟಮ್ಸ್ನ ಮನೆಯಲ್ಲಿ ಮೂವ್ ಮಾಡಿದ್ರೆ 50+ ಐಟಮ್ಸ್ನ ಇದನ್ನೆತ್ತಿ ಕಡೆ ಇಡೋದು, ಅದನ್ನೆತ್ತಿ ಕಡೆ ಇಡೋದು, ಇದನ್ನು ಮೂವ್ ಮಾಡೋದು, ಈ ವಾಲ್ ಹ್ಯಾಂಗಿಂಗನ್ನು ಬೇರೆ ಕಡೆ. ಸೊ ಕೆಲವೊಂದು ಐಟಮ್ಸ್ನ ನಾವು ಮೂವ್ ಮಾಡಿದಾಗ ನಮ್ಮ ಮನೆಯಲ್ಲಿ ಎನರ್ಜಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ನಾವು ಇಂಟೆನ್ಷನಲಿ ಅಥವಾ ಪ್ಲ್ಯಾನ್ ಮಾಡಿ ಮೂವ್ ಮಾಡಬೇಕು ಅಂತ ಅಂದ್ಕೊಳ್ದೇ ಇರ್ಬೋದು. ಜನರಲ್ ಆಗಿ ನಮ್ಮ ಇಂಟ್ಯೂಷನ್ ಹೇಳ್ತಾ ಇರ್ಬೋದು, ಮೂವ್ ಕೆಲವೊಂದು ಐಟಮ್ಸ್ನ ಮನೆಯಲ್ಲಿ ಈ ಕಡೆಯಿಂದ ಆ ಕಡೆ, ಅಥವಾ ಬೆಡ್ಶೀಟ್, ಹೊಸ ಬೆಡ್ಶೀಟ್ ತೊಗೊಳ್ಬೇಕು, ಅಥವಾ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕು. ದೇರ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಗ್ರೂಪ್ ನಂಬರ್ 2. ನಿಮಗೆ ಕರೆಂಟ್ಲಿ ನಿಮಗೆ ಇರುವಂಥ ಸಿಚುವೇಶನನ್ನು ಇಂಪ್ರೂವ್ ಮಾಡೋದಕ್ಕೆ ಪೇ ಅಟೆನ್ಷನ್. ದಟ್ ಹ್ಯಾಸ್ ಅ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಮ ಮೈಂಡಲ್ಲಿ ಇವಾಗ ಸದ್ಯಕ್ಕೆ ಬರ್ತಾ ಇರೋದು, ವಿಚ್ ಈಸ್ ಕೆಲವ್ರಿಗೂ ಸ್ಟಕ್ ಆಗಿರೋ ಎನರ್ಜಿಯಿಂದ ಆಚೆ ಬರೋದಕ್ಕೆ ಇನ್ನರ್ ಟೆಂಪಲ್. ಆಬ್ಸಲ್ಯೂಟ್ಲಿ ಕೆಲವ್ರಿಗೆ ಇದು ಡೆಫಿನೆಟ್ಲಿ ನಿಮ್ಮ ಬಾಡಿ ಕೊಡ್ತಾ ಇರೋ ಮೆಸೇಜಸ್ಸು. ನನಗೆ ಇನ್ನರ್ ಟೆಂಪಲ್ ಅಂದಾಗ ಆ್ಯಂಡ್ ಆಲ್ಸೋ ಸ್ಟಾರ್ ಮದರ್, ಹೌ ಕ್ಯಾನ್ ಯು ಮದರ್ ಯುವರ್ ಸೆಲ್ಫ್. ದಿಸ್ ಈಸ್ ಡೆಫಿನೆಟ್ಲಿ ನಮ್ಮ ಹೆಲ್ತು, ಲೈಫ್ ಸ್ಟೈಲು, ನಮ್ಮ ಓವರ್ ಆಲ್ ವೆಲ್ ಬೀಯಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಇನ್ ಜನರಲ್ ಆಗಿ ನಮ್ಮ ವೈಬ್ರೇಷನನ್ನು, ನಮ್ಮ ಫ್ರೀಕ್ವೆನ್ಸಿನ, ನಮ್ಮ
ನಮ್ಮ ಆಪ್ಟಿಮಿಸಮನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಕೆಲವ್ರಿಗೆ ಮೆಡಿಟೇಷನ್ ಮಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು, ಕೆಲವ್ರಿಗೆ ಐ ಡೋಂಟ್ ನೋ ಸಮಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಮೈಂಡು ನಿಮಗೆ ಅಥವಾ ನಿಮ್ಮ ಇಂಟ್ಯೂಷನ್ ನಿಮಗೆ ಈಗ ಹೇಳ್ತಾ ಇರೋದು. ಕೆಲವ್ರಿಗೆ ಗಾರ್ಡನಿಗೆ ಹೋಗಿ ಮೆಡಿಟೇಟ್ ಮಾಡಬೇಕು ಅಂತ ಅನ್ನಿಸ್ಬೋದು, ಕೆಲವ್ರಿಗೆ ಬರಿಗಾಲಲ್ಲಿ ನಡಿಬೇಕು, ಹಸಿರು ಹುಲ್ ಮೇಲೆ ಅಥವಾ ಮಣ್ಣು ಮೇಲೆ, ಅಥವಾ ಎಲ್ಲಾದರೂ ನೇಚರಿಗೆ ಹೋಗಬೇಕು ಇವಾಗ, ಅಥವಾ ಸಮುದ್ರದ ಹತ್ರ ಹೋಗಬೇಕು ಇವಾಗ. ಸೊ ಲೈಕ್ ಸಮಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೈಟಲ್ ಇನ್ಫಾರ್ಮೇಷನ್ ನಿಮ್ಮ ಇಂಟ್ಯೂಷನ್ ಇವಾಗ ಕೊಡ್ತಾ ಇರೋದು, ವಿಚ್ ಈಸ್ ಎಕ್ಸಾಕ್ಟ್ಲಿ ನಿಮಗೆ ಬೇಕಾಗಿರೋದು. ಇನ್ನು ಕೆಲವ್ರಿಗೆ ಮನೆಯಲ್ಲಿ ಫ್ರೆಶ್ ಫ್ಲವರ್ಸ್ ಇಡಬೇಕು ಅಂತ ಅನ್ನಿಸ್ತಾ ಇರ್ಬೋದು, ದಟ್ ಈಸ್ ದಿ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ನಮಗೆ ಇವಾಗ ಬೇಕಾಗಿರುವಂಥದ್ದು. ಸೊ ಡೆಫಿನೆಟ್ಲಿ ಕೆಲವ್ರಿಗೆ ಇದು ಯಾವುದಾದ್ರೂ ಇಂಪಾರ್ಟೆಂಟ್ ಆಗಿರೋ ಜಾಗಗಳಿಗೆ ಹೋಗಬೇಕು ಅಂತ ಅನಿಸೋವಂಥ ಐಡಿಯಾಸೂ ಇರ್ಬೋದು. ಇದು ಕೆಲವ್ರಿಗೆ ಸ್ಪೆಸಿಫಿಕ್ ಆಗಿರೋವಂಥ ಲೊಕೇಶನ್ಸ್ಗೆ, ಪ್ಲೇಸಸ್ಗೆ, ಸಮುದ್ರ, ನೇಚರು, ಅಥವಾ ಸೋಲೋ ಟ್ರಿಪ್ ಹೋಗೋದು. ಐ ಡೋಂಟ್ ನೋ, ದೆರ್ ಇಸ್ ಸಮಥಿಂಗ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವಾಗ, ವಿಚ್ ಹ್ಯಾಸ್ ಅ ಆನ್ಸರ್. ನೀವು ಹುಡುಕ್ತಾ ಇರೋವಂಥ ಆನ್ಸರು. ಕೆಲವರು ಸ್ಟಕ್ ಆಗಿರೋ ಎನರ್ಜಿಯಿಂದ ಆಚೆ ಬರೋದಕ್ಕೆ ಈ ಪರ್ಟಿಕ್ಯುಲರ್ ಐಡಿಯಾ ಅಥವಾ ವಿಚಾರ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡುವಂಥದ್ದು. ಕೆಲವ್ರಿಗೆ ಕೆಲವೊಂದು ಐಟಮ್ಸ್ನ ನಿಮ್ಮ ಡಯಟಿಂದ ಎಲಿಮಿನೇಟ್ ಮಾಡೋದು, ಅಂದರೆ ತೆಗೆದು ಹಾಕುವಂಥ ಇನ್ಫಾರ್ಮೇಷನ್ ಇರ್ಬೋದು. ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಬಿಡುವಂಥದ್ದು, ಅಥವಾ ಕೆಲವರು ಈರುಳ್ಳಿ ಬೆಳ್ಳುಳ್ಳಿನ ಆ್ಯಡ್ ಮಾಡುವಂಥದ್ದು ನಿಮ್ಮ ಡಯಟಿಗೆ. ಐ ಡೋಂಟ್ ನೋ, ಸಮ್ ಕೈಂಡ್ ಆಫ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಈಗ ಸದ್ಯಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನಿಮ್ಮ ಇಂಟ್ಯೂಷನು, ನಿಮ್ಮ ಇನ್ನರ್ ವಾಯ್ಸು, ನಿಮ್ಮ ಸೋಲು, ನಿಮ್ಮ ಹೈಯರ್ ಸೆಲ್ಫ್ ನಿಮಗೆ ಈಗ ಸದ್ಯಕ್ಕೆ ಕೊಡ್ತಾ ಇರೋವಂಥ ಮೆಸೇಜಸ್ಸು ನಿಮಗೆ ಬೇಕಾಗಿರೋಂಥ ಬ್ರೇಕ್ ಥ್ರೂನ ನೀವು ಪಡೆಯೋದಕ್ಕೆ. ಕೆಲವ್ರಿಗೆ ಡೆಫಿನೆಟ್ ಆಗಿ ದಿಸ್ ಈಸ್ ಅಬೌಟ್ ನಿಮ್ಮ ಹೆಲ್ತ್. ಓಕೆ, ವಿ ಹ್ಯಾವ್ ಇನ್ನರ್ ಟೆಂಪಲ್, ಸ್ಪಿರಿಚುವಲ್ ಗ್ರೋತ್ ಆ್ಯಂಡ್ ಆಲ್ಸೋ ನಮ್ಮ ಫಿಸಿಕಲ್ ವೆಲ್ ಬೀಯಿಂಗ್ ಬಗ್ಗೆ ಇದು ಕೆಲವ್ರಿಗೆ. ಗ್ರೂಪ್ ನಂಬರ್ 2, ಕೆಲವ್ರಿಗೆ ರಿಲೀಸ್ ಮಾಡೋದ್ರ ಬಗ್ಗೆ ಹೇಳ್ತಾ ಇರೋದು. ದೆರ್ ಇಸ್ ಸಮಥಿಂಗ್ ಯು ವಾಂಟ್ ಟು ರಿಲೀಸ್ ನಿಮ್ಮ ಲೈಫಿಂದ. ಪ್ರಾಬಬ್ಲಿ ಡಿಕ್ಲಟರ್ ಮಾಡೋದು, ನಿಮ್ಮ ವಾರ್ಡ್ರೋಬಲ್ಲಿ ಬೇಡದೇ ಇರೋವಂಥ ಬಟ್ಟೆಗಳನ್ನ ಕೊಟ್ಬಿಡ್ಬೇಕು ಅಂತ ಅನ್ನಿಸ್ತಾ ಇರ್ಬೋದು, ಅಥವಾ ವಾಚು ವರ್ಕ್ ಆಗೋದು ನಿಂತೋಗಿದೆ, ಅದನ್ನು ರಿಪೇರ್ ಮಾಡಿಸಿದ್ರೆ ಪ್ರಾಬಬ್ಲಿ ಎನರ್ಜಿ ಇಂಪ್ರೂವ್ ಆಗುತ್ತೆ ಅನ್ನೋವಂಥದ್ದು ಇರ್ಬೋದು. ಬಟ್ ದೆರ್ ಇಸ್ ಸಮಥಿಂಗ್. ಗ್ರೂಪ್ ನಂಬರ್ 2, ನಿಮ್ಮ ಇಂಟ್ಯೂಷನ್ ಇವಾಗ ನಿಮಗೆ ಹೇಳ್ತಾ ಇರುವಂಥದ್ದು. ಸೊ ಫಾಲೋ ದ್ಯಾಟ್, ಪೇ ಅಟೆನ್ಷನ್, ಫಾಲೋ ನಿಮ್ಮ ಇಂಟ್ಯೂಷನನ್ನು, ನಿಮ್ಮ ಇನ್ನರ್ ವಾಯ್ಸನ್ನು, ವಿಚ್ ಹ್ಯಾಸ್ ದ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿರುವಂಥದ್ದು ಇವಾಗ. ನಿಮ್ಮ ಸಕ್ಸಸ್ಸಿಗೆ this is exactly ದಿ ರೈಟ್ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿರುವಂಥದ್ದು. ಗ್ರೂಪ್ ನಂಬರ್ 2, ವಿ ಹ್ಯಾವ್ 6 ಆಫ್ ವಾಂಡ್ಸ್. ಇದು ನಿಮ್ಮ ಸಕ್ಸಸ್ಸು, ನಿಮ್ಮ ಬ್ರೇಕ್ ಥ್ರೂ, ಅಥವಾ ನೀವು ಯೋಚನೆ ಮಾಡ್ತಾ ಇರುವಂಥ ವಿಚಾರದ ಬಗ್ಗೆ ಬೇಕಾಗಿರುವಂಥ ಆನ್ಸರು, ಕ್ಲಾರಿಟಿ ನಿಮ್ಮ ಈ ಇಂಟ್ಯೂಷನ್ ನಿಮಗೆ ಈಗ ಸದ್ಯಕ್ಕೆ ಕೊಡ್ತಾ ಇರೋವಂಥದ್ದು. ನೋ ಮ್ಯಾಟರ್ ಹೌ ಸಿಂಪಲ್ ಆರ್ ಸಿಲ್ಲಿ ಅಂತ ಅನ್ಸಿದ್ರು, ಡೋಂಟ್ ಅಂಡರ್ ಎಸ್ಟಿಮೇಟ್ ಆ ಐಡಿಯಾಸನ್ನ, ವಿಷನನ್ನು. ರೈಟ್, ವಿ ಹ್ಯಾವ್ ಸನ್, ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಎನರ್ಜೀಸ್. ಗ್ರೂಪ್ ನಂಬರ್ 2. ಸೊ ಡೆಫಿನೆಟ್ಲಿ ನೀವು ಕೇಳ್ತಾ ಇರೋವಂಥ ಬ್ರೇಕ್ ಥ್ರೂಗೆ ಸಪೋರ್ಟಿವ್ ಆಗಿರುವಂಥ ಗೈಡೆನ್ಸ್ ಇದು ನಿಮಗೆ ಬರ್ತಾ ಇರೋವಂಥದ್ದು, ನಿಮ್ಮ ಇನ್ನರ್ ವಾಯ್ಸ್ ಕೊಡ್ತಾ ಇರೋವಂಥದ್ದು. ದಿಸ್ ಬ್ರಿಂಗ್ಸ್ ಅ ಲಾಡ್ ಆಫ್ ಸ್ಟೆಬಿಲಿಟಿ ನಮ್ಮ ಲೈಫಲ್ಲಿ. ರೈಟ್, ಕೆಲವ್ರಿಗೆ ಬಿಕಾಸ್ ವಿ ಹ್ಯಾವ್ ಕಿಂಗ್ ಆಫ್ ಪೆಂಟಕಲ್ಸ್, ಕೆಲವ್ರಿಗೆ ಇದು ಡೆಫಿನೆಟ್ ಆಗಿ ಬಿಸ್ನೆಸ್ ಐಡಿಯಾ ಇರ್ಬೋದು, ಅಥವಾ ಕರಿಯರ್ ರಿಲೇಟೆಡ್ ಮೂವ್ಮೆಂಟ್ ಇರ್ಬೋದು. ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರ್ಬೋದು ಪ್ರಾಬಬ್ಲಿ ಇಟ್ ಇಸ್ ಟೈಮ್ ನಾನು ಬೇರೆ ಕಡೆ ಟ್ರೈ ಮಾಡೋದು, ಬೇರೆ ಫ್ರೆಂಡ್ಸ್ ಎಲ್ಲ ಹೇಳೋದು, ಲೈಕ್ ಐ ಆಮ್ ರೆಡಿ ಈ ಕರಿಯರ್ನ ಶಿಫ್ಟ್ ಮಾಡೋದಕ್ಕೆ ಅಂತ ಹೇಳಿ. ಅಥವಾ ದೇರ್ ಇಸ್ ದಿಸ್ ಐಡಿಯಾ ನಿಮ್ಮ ಮೈಂಡಲ್ಲಿ, ನಿಮ್ಮ ಪ್ಯಾಷನ್ ರಿಲೇಟೆಡು, ಮೇ ಬಿ ಅದನ್ನು ಫಾಲೋ ಮಾಡಿದ್ರೆ ಐ ಗೆಟ್ ದ ಬ್ರೇಕ್ ಥ್ರೂ ಅನ್ನೋ ಥರ ಇಡ್ಬೋದು. ಬಟ್ ದೆರ್ ಇಸ್ ಸಮಥಿಂಗ್ ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇರೋದು ಇವಾಗ, ದಟ್ ಈಸ್ ದ ಆನ್ಸರ್ ಅಂತ ಹೇಳಿ, ನಿಮಗೆ ಬೇಕಾಗಿರುವಂತಹ ಸಕ್ಸಸ್ಸನ್ನು ತರೋದಕ್ಕೆ. ಗ್ರೂಪ್ ನಂಬರ್ 2, ಫಿಸಿಕಲ್ ಹೆಲ್ತಲ್ಲಿ ಸಕ್ಸಸ್ ಇರ್ಬೋದು, ಜನರಲ್ ಆಗಿ ಸಕ್ಸಸ್ ಇರ್ಬೋದು. ಗ್ರೂಪ್ ನಂಬರ್ 1ಗೂ ಈ ಕಾರ್ಡ್ ಬಂದಿತ್ತು. ಸೊ ಪೇ ಅಟೆನ್ಷನ್. ಓಕೆ, ಪೇ ಅಟೆನ್ಷನ್, ಎಸ್ಪೆಷಲಿ ನೀವು ಒಬ್ಬರೇ ಕೂತಿದ್ದಾಗ, ಅಥವಾ ಇನ್ನೇನು ಮಲ್ಕೊಳ್ಳೋದಕ್ಕೆ ಮುಂಚೆ, ಇಲ್ಲ ಮಲ್ಕೊಂಡು, ಇಲ್ಲ ಇನ್ನೂ ಐ ಹ್ಯಾವ್ ನಾಟ್ ಸ್ಲಿಪ್ಡ್, ಆ ಸ್ಲೀಪಿಂಗ್ ಸ್ಟೇಟಿಗೆ ಇನ್ನೂ ನಾನು ಸ್ಲಿಪ್ ಆಗಿಲ್ಲ, ಬಟ್ ನಾನು ಇನ್ನೇನು ಮಲ್ಕೊಳ್ಳೋವಂಥ
ಸಿಚುವೇಷನಲ್ಲಿ ಯಾವ ಐಡಿಯಾಸು ಅಥವಾ ಥಾಟ್ಸು ಡಾಮಿನೆಂಟಾಗಿ ಬರುತ್ತೆ, ಬಿಕಾಸ್ ಆವಾಗ ಇಟ್ ವಿಲ್ ಬಿ ವೆರಿ ವೆರಿ ಸ್ಟ್ರಾಂಗ್ ನಮ್ಮ ಇಂಟ್ಯೂಷನು, ರೈಟ್. ಬೆಳಗ್ಗೆ ಇನ್ನೂ ನಾನು ಬೆಡ್ಡಿಂದ ಎದ್ದಿಲ್ಲ, ಬಟ್ ಕಂಪ್ಲೀಟಾಗಿ ಎಚ್ಚರನೂ ಆಗಿಲ್ಲ, ಕಂಪ್ಲೀಟಾಗಿ ಮಲ್ಕೊಂಡು ಇಲ್ಲ ನಾನು. ಆ ಥರ ಒಂದು ಸಿಚುವೇಷನಲ್ಲಿ ವಾಟ್ ಈಸ್ ದ ಇಂಪಾರ್ಟೆಂಟ್ ಥಾಟ್ ಪ್ರಾಸೆಸ್ ನಿಮ್ಮ ಮೈಂಡಲ್ಲಿ ನಡೆಯೋದು, ಬಿಕಾಸ್ ಇಟ್ ಈಸ್ ದಿ ಐಡಿಯಾ ಅಥವಾ ವಿಷನು ನಿಮಗೆ ಬೇಕಾಗಿರೋಂಥ ಬ್ರೇಕ್ ಥ್ರೂ ತರೋದಕ್ಕೆ. ಗ್ರೂಪ್ ನಂಬರ್ 2 ವಿ ಹ್ಯಾವ್ ಏಸ್ ಆಫ್ ವಾಂಡ್ಸ್. ಗ್ರೂಪ್ ನಂಬರ್ 1ಗೆ ಏಸ್ ಆಫ್ ಕಪ್ಸ್ ಬಂದಿತ್ತು. ದಿಸ್ ಈಸ್ ದಿ ಪರ್ಫೆಕ್ಟ್ ಐಡಿಯಾ ಆರ್ ವಿಷನ್ ನಿಮಗೆ, ನಿಮ್ಮ ಮೂವ್ಮೆಂಟ್, ಫಾರ್ವರ್ಡ್ ಮೂವ್ಮೆಂಟಿಗೆ. ಸ್ಟ್ಯಾಗ್ನೆಂಟ್ ಆಗಿದ್ರೆ ನೀವು ಪ್ರಾಬಬ್ಲಿ ಬಿಸ್ನೆಸ್ಸಲ್ಲಿ, ಕರಿಯರಲ್ಲಿ, ಹೆಲ್ತ್ ವಿಚಾರದಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲ ಅಂದಾಗ ದಿಸ್ ಪರ್ಟಿಕ್ಯುಲರ್ ಐಡಿಯಾ ನಿಮಗೆ ಬರ್ತಾ ಇರೋವಂಥದ್ದು ಅಥವಾ ಆ ವಿಷನ್ ಏನಿದೆ ದಟ್ ಈಸ್ ದ ಆನ್ಸರ್ ನೀವು ಮುಂದೆ ಹೋಗೋದಕ್ಕೆ, ನಿಮ್ಗೆ ಬೇಕಾಗಿರುವಂಥ ಬ್ರೇಕ್ ಥ್ರೂ ಅಥವಾ ಇಂಪ್ರೂವ್ಮೆಂಟ್ಗೆ, ಗ್ರೋತ್ಗೆ. ಬಿಕಾಸ್ ವಿ ಹ್ಯಾವ್ ಸನ್ ಕಾರ್ಡ್, 6 ಆಫ್ ವಾಂಡ್ಸ್, Pentacles, King of Pentacles. There is lot of growth and success ನಿಮ್ಮ ಲೈಫಲ್ಲಿ ನೀವು ಅಚೀವ್ ಮಾಡೋದಕ್ಕೆ ರೆಡಿ ಆಗಿರೋದು ಇವಾಗ. your energy, absolutely. We have Ace of Pentacles, fantastic energies. Group number 2. So as of now ಸ್ವಲ್ಪ ಕನ್ಫ್ಯೂಸ್ ಸ್ಟೇಟಲ್ಲಿದ್ದರೆ ಅಥವಾ ಐ ಡೋಂಟ್ ನೋ ಏನಾಗ್ತಾಯಿದೆ ಅಂತಂದರೆ ಡೋಂಟ್ ವರಿ ಅಟ್ ಆಲ್, ಬಿಕಾಸ್ ಎನರ್ಜೀಸ್ ಎಲ್ಲನೂ ಇಟ್ ಈಸ್ ಲುಕಿಂಗ್ ಫಂಟಾಸ್ಟಿಕ್. ವಿ ಹ್ಯಾವ್ 2 ಏಸು ಮತ್ತು ನೈಟ್ ಆಫ್ ಸ್ವರ್ಡ್ಸ್. ದಿಸ್ ಈಸ್ ಅಬ್ಸಲ್ಯೂಟ್ಲಿ ಫಾರ್ವರ್ಡ್ ಮೂವ್ಮೆಂಟ್, ದಿಸ್ ಈಸ್ ನ್ಯೂ ಐಡಿಯಾ, ದಿಸ್ ಈಸ್ ನ್ಯೂ ಎನರ್ಜಿ, ದಿಸ್ ಈಸ್ ನ್ಯೂ ವಿಷನ್. ಈ ಕಾರ್ಡ್ ಬಂದು ದಿಸ್ ಈಸ್ ಅಬೌಟ್ ಆ್ಯಕ್ಷನ್ ತೊಗೊಳ್ತಾ ಇರೋದು, ನಮಗೆ ಬೇಕಾಗಿರೋ ಡೈರೆಕ್ಷನ್ ಅಲ್ಲಿ ನಾವು ಫುಲ್ ಸ್ವಿಂಗಲ್ಲಿ, ಫುಲ್ ಫೋರ್ಸಲ್ಲಿ ಮುಂದೆ ಹೋಗ್ತಾ ಇರುವಂಥದ್ದು. ಸೊ ಡೋಂಟ್ ವರಿ, ಎನರ್ಜೀಸ್ ಆರ್ ಫಂಟಾಸ್ಟಿಕ್. ಬಟ್ ಆ್ಯಸ್ ಆಫ್ ನಾವು ನೀವು ಮಾಡಬೇಕಾಗಿರೋದು ಪೇ ಅಟೆನ್ಷನ್ ನಿಮ್ಮ ಇನ್ನರ್ ವಾಯ್ಸು ಅಥವಾ ನಿಮ್ಮ ಇಂಟ್ಯೂಷನ್ಗೆ, ಬಿಕಾಸ್ ನಿಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ವೈಟಲ್ ಇನ್ಫಾರ್ಮೇಷನ್ನ ಈ ಸದ್ಯಕ್ಕೆ ನಿಮಗೆ ತರ್ತಾ ಇರೋವಂಥದ್ದು. ಗ್ರೂಪ್ ನಂಬರ್ 2, ದ ಎನರ್ಜೀಸ್ ಆರ್ ಫಂಟಾಸ್ಟಿಕ್, ಡೋಂಟ್ ವರಿ. ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.